ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿ ಇವರ ಸಂಯುಕ್ತ ಹೆಸರದಲ್ಲಿ ಸೆಪ್ಟೆಂಬರ್ 12 ಮತ್ತು 13ರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಕುವೆಂಪು ಓದು ಕಮ್ಮಟ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಸರ್ವರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲರಾದ ಬಸಪ್ಪ ನಾಗೋಲಿ ಹಾಗೂ ಸದಸ್ಯರಾದ ರಮೇಶ್ ಗಬ್ಬೂರ್ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಲಿಂಗಣ್ಣ ಜಂಗಮಳ್ಳಿ ಇವರು ಸೇರಿದಂತೆ ನಮ್ಮ AT1 ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿಯವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 12/9/25 ಮತ್ತು 13/9/25ರಂದು ನಮ್ಮ ಸಂಸ್ಥೆಯಲ್ಲಿ ಕುವೆಂಪು ಓದು ಕಮ್ಮಟ ಕಾರ್ಯಕ್ರಮ ನಡೀತಾ ಇದೆ. ಇದರ ಮುಖ್ಯ ಆಶಯ ವಿದ್ಯಾರ್ಥಿಗಳಿಗೆ ಕುವೆಂಪು ಕುರಿತು ವಿಶೇಷವಾದ ಮಾಹಿತಿಯನ್ನು ಕೊಡೋದು, ವೈಜ್ಞಾನಿಕ ಮನೋಭಾವನೆ ಬೆಳೆಸೋದು, ಈ ವಿದ್ಯಾರ್ಥಿಗಳು ಪಟ್ಟ ಸಮಾಜಮುಖಿಯಾಗಿ ಬೆಳಲಿಕ್ಕೆ ಬೇಕಾಗ್ತಕ್ಕಂಥ ಅನೇಕ ಮೌಲ್ಯಗಳು ತುಂಬತಕ್ಕಂಥ ಕೆಲಸವನ್ನು ಈ ಕಮ್ಮಟ ಕೆಲಸ ಮಾಡ್ತಾಯಿದೆ. 2 ದಿನ ನಿರಂತರವಾಗಿ ಕಮ್ಮಟ ನಡೀತದೆ. ಕಮ್ಮಟದಲ್ಲಿ 50 ವಿದ್ಯಾರ್ಥಿನಿಯರು ಭಾಗವಹಿಸ್ತಿದ್ದಾರೆ. ಆಮೇಲೆ ನಾಡಿನ ಬೇರೆ ಬೇರೆ ಭಾಗದ ವಿದ್ವಾಂಸರು ಕೂಡ ಬರ್ತಾರೆ. ಅವರು ಕೂಡ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಆಯಾಮಗಳಲ್ಲಿ ಮಕ್ಕಳಿಗೆ ಅಧ್ಯಯನಶೀಲರಾಗುವಂಥ ರೀತಿಯಲ್ಲಿ ಮಾಹಿತಿಗಳನ್ನು ನೀಡುತ್ತಾರೆ. ಈ ವಿಷಯ ಕುರಿತು ನಮ್ಮ ಸಂಸ್ಥೆಯ ಲಿಂಗಣ್ಣ ಜಂಗಮಳ್ಳಿ ಸರ್ ಅವರು ಸ್ಥಳೀಯ ಕಾರ್ಯಕ್ರಮ ಸಂಚಾಲಕರಾಗಿ ನೇಮಕ ಆಗಿದ್ದಾರೆ. ಅವರು ಹೆಚ್ಚಿನ ಮಾಹಿತಿ. ಭಾಷಾ ಭಾರತಿ ಪ್ರಾಧಿಕಾರ ಮತ್ತು ನಮ್ಮ ಕಾಲೇಜಿನ ಸಹಯೋಗದಲ್ಲಿ 2 ದಿನ ಕಾರ್ಯಕ್ರಮ ನಡೀತದೆ. ಈ ತಿಂಗಳ 12 ಮತ್ತು 13ನೇ ದಿನಾಂಕಗಳಲ್ಲಿ ಆ 2 ದಿನ 50 ವಿದ್ಯಾರ್ಥಿಗಳಿಗೆ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ PU ಮಕ್ಕಳಿಗೆ ಆಯೋಜನೆ ಮಾಡತಕ್ಕಂಥ ಕಮ್ಮಟ. ಈ ಕಮ್ಮಟದಲ್ಲಿ ವಿಶೇಷವಾಗಿ ಕುವೆಂಪು ಅವರ ಬಗ್ಗೆ 2 ದಿನಗಳ ಕಾಲ ಸಮಗ್ರವಾಗಿರ್ತಕ್ಕಂಥ ಅಧ್ಯಯನ, ಅಧ್ಯಾಪನ, ಚರ್ಚೆ, ಗೋಷ್ಠಿಗಳು ಎಲ್ಲ ನಡೀತವೆ. ಇದರಲ್ಲಿ ಮಕ್ಕಳಿಗೆ ಕನ್ನಡವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದಂಥ ಒಬ್ಬ ರಸಋಷಿ, ವಿಶ್ವಕವಿ ಕುವೆಂಪು ಅವ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಅವರ ಎಲ್ಲ ಸಾಹಿತ್ಯಿಕ ಆಯಾಮಗಳಲ್ಲಿ, ಅಂದರೆ ಕವನ, ಕಾವ್ಯ, ನಾಟಕ, ಕತೆ, ಕಾದಂಬರಿ, ಮಹಾಕಾವ್ಯ, ವೈಚಾರಿಕ ಲೇಖನ ಮತ್ತು ಆತ್ಮಚರಿತ್ರೆ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕುವೆಂಪು ಅವರನ್ನು 2 ದಿನಗಳಲ್ಲಿ 50 ಜನ ವಿದ್ಯಾರ್ಥಿಗಳಿಗೆ ಸಮಗ್ರವಾಗಿ ಅರ್ಥ ಮಾಡಿಸ್ತಕ್ಕಂಥ, ವಿಚಾರ ಮಂಥನ ಮಾಡ್ತಕ್ಕಂಥ ಕಾರ್ಯಾಗಾರ ಇದಾಗುತ್ತದೆ. ಇಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಚಾರ್ಯರು ಅನುವು ಮಾಡಿಕೊಟ್ಟಿದ್ದಾರೆ. ಮತ್ತು ಅಕಾಡೆಮಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದವರು ನಮಗೆ ಈ ಕಾರ್ಯಕ್ರಮದ ಈಗ ನಮ್ಮ ಕಾಲೇಜಲ್ಲಿ ನಮ್ಮ ಸಂಸ್ಥೆಯ ಆವರಣದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಬೇಕಂತ ಮನವಿ ಮಾಡಿಕೊಳ್ತಾನೆ. ಇದು ಎಲ್ಲ ಇದಕ್ಕೆ ಸಹಕಾರ ಮಾಡೋಂಥ ಎಲ್ಲರಿಗೂ ಮತ್ತು ಮಾಧ್ಯಮಗಳು. ಕಾಲೇಜಿನಲ್ಲಿ ಕುವೆಂಪು ಓದು ಕಮ್ಮಟವನ್ನು ಏರ್ಪಡಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಕವಿ ಮನಸ್ಸುಗಳನ್ನು ಬೆಳೆಸಬೇಕಾಗಿದೆ. ಕವಿ ಮನಸ್ಸುಗಳನ್ನು ನಮ್ಮಲ್ಲಿ ತಂದುಕೊಳ್ಬೇಕಾಗಿದೆ. ಅಂತ ಒಬ್ಬ ರಾಷ್ಟ್ರಕವಿಯ ಬಗ್ಗೆ ನಾವು ತಿಳ್ಕೊಳ್ಳೋದು ಶ್ರೇಷ್ಠವಾದಂಥ ಒಂದು ಕೆಲಸ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಇದನ್ನು ಆಯೋಜನೆ ಮಾಡಿದಂತಹ ಕರ್ನಾಟಕ ಸರ್ಕಾರ, ಅದರಲ್ಲೂ ಸಾಂಸ್ಕೃತಿಕ ಇಲಾಖೆ ಮತ್ತು ನಮ್ಮ ಕಾಲೇಜಿನಲ್ಲಿ ನಮ್ಮ ಪ್ರಾಚಾರ್ಯರು ಕೂಡ ಇದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಇವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು, ಮತ್ತು ಅವ್ರು ಬರ್ತಾ ಇದ್ದಾರೆ, ಅಲ್ಲಿಂದ ಅವ್ರಿಗೆಲ್ಲರೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು ಮತ್ತು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿ ಸಂಯುಕ್ತಾಶ್ರಯದಲ್ಲಿ ವಿಶ್ವಮಾನವ ಕವಿ, ರಾಷ್ಟ್ರಕವಿ, ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಮಕ್ಕಳಲ್ಲಿ ಬಿತ್ತಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಂದೇಶವನ್ನು ಕೊಡುವ ಹೊಸ ಓದಿನೊಂದಿಗೆ ನಮ್ಮ ಕಾಲೇಜು ನಾಳೆ 12 ಮತ್ತು 13ಕ್ಕೆ 2 ದಿನಗಳ ಕಾಲ ಕಮ್ಮಟವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಭಾಳ ಕ್ರಿಯಾಶೀಲವಾಗಿ ತೊಡಗಿಕೊಳ್ತಾರೆ. ಚರ್ಚೆ, ಓದು, ಸಂವಾದ ಎಲ್ಲ ಇರ್ತದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ನಮಗೆ ನೀಡಿರ್ತಕ್ಕಂಥ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರಕ್ಕೆ ಮತ್ತು ಸದಸ್ಯರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು.